अरे गौतम महिमा ಇಲ್ಲಿ गौतम महिमा हाँ ಮದ್ವೆ ಡೇಟ್ ಫಿಕ್ಸ್ ಆಯ್ತಲ್ಲ ಇನ್ನು ಮದ್ವೆ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಕೇಟ್ರಿಂಗ್ ಎಲ್ಲಿ ಮಾಡೋಣ ದೊಡ್ಡ ದೊಡ್ಡ ಇವೆಂಟ್ಸ್ಗೆಲ್ಲ ಉದಯ್ ಕೇಟ್ರಿಂಗ್ ಅವರೇ ಮಾಡೋದು ಅವ್ರಿಗೆ ಹೇಳೋಣಲ್ಲ ಬೆಸ್ಟ್ ಆಪ್ಷನ್ ನನ್ ಮದ್ವೆ ಕ್ಯಾಟರಿಂಗ್ ಮಾಡಿದ್ರಲ್ಲ ಅವ್ರಿಗೆ ಕೊಡೋಣ ಫುಡ್ ತುಂಬಾ ಚೆನ್ನಾಗಿರುತ್ತೆ ನೋನೋ ಮತ್ತೆ ಅಲ್ಲಿಂದಾನೆ ಬೇಡ ಹೊಸದಾಗಿ ಎಲ್ಲಿಂದನಾದ್ರೂ ಟ್ರೈ ಮಾಡೋಣ ಈ ಸಲ ಕ್ಯಾಟರಿಂಗ್ ಕಾಂಟ್ರಾಕ್ಟ್ ನ ತಾಜ್ ಗ್ರೂಪ್ ಅವ್ರಿಗೆ ಕೊಡೋಣ ಫುಡ್ ಅಂತೂ ತುಂಬಾ ಕ್ಲಾಸಿ ಆಗಿರುತ್ತೆ ಅಂಡ್ ಇಟ್ ಈಸ್ ಬಿಟ್ ಎಕ್ಸ್ಪೆನ್ಸಿವ್ ಬಟ್ ಅಟ್ಸ್ ಓಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ರು ಏನಂತೀರಾ ಅಶ್ವಿನಿ ನೀನೇನಂತೀಯ ಓಕೆ ಎಕ್ಸ್ಪೆನ್ಸಿವ್ ಅನ್ನೋದು ಮ್ಯಾಟರ್ ಅಲ್ಲ ಫುಡ್ ಚೆನ್ನಾಗಿರಬೇಕು ದಟ್ಸ್ ಇಂಪಾರ್ಟೆಂಟ್ ನನಗೆ ಬೇಕಾಗಿರೋದು ಅಣ್ಣ ಟೇಸ್ಟ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ ಫುಡ್ ಮಾತ್ರ ಆಸಮ್ ಆಗಿರುತ್ತೆ ಓಕೆ ಹಾಗಿದ್ರೆ ಅವ್ರಿಗೆ ಹೇಳೋಣ ಅಣ್ಣ ಅಬ್ರಾಡ್ ಇಂದ ಬರೋರಿಗೆ ಹೋಟೆಲ್ ರೂಮ್ಸ್ ಎಲ್ಲ ಅಯ್ಯೋ ದೇವ್ರೆ ಸಿಸ್ಟರ್ ಡೋಂಟ್ ವರಿ ಈ ಲಕ್ಕಿ ಲಕ್ಷ್ಮೀಕಾಂತ್ ಇರುವಾಗ ನೀನು ವರಿ ಮಾಡ್ಕೊಳ್ಬೇಕಾಗಿಲ್ಲ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ರೂಮ್ ಬುಕ್ ಮಾಡ್ತೀವಿ ಓಕೆನಾ ಅಷ್ಟೇ ಅಲ್ಲ ಸಿಸ್ಟರ್ ಅವ್ರು ಬರೋದಕ್ಕೆ 6 ಚಾರ್ಟರ್ಡ್ ಫ್ಲೈಟ್ ಅನ್ನೇ ಬುಕ್ ಮಾಡಿದೀನಿ ಸೂಪರ್ ಇನ್ನು ಉಳಿದಿರೋದು ಹುಡುಗ ಹುಡುಗಿ ಕಾಸ್ಟ್ಯೂಮ್ಸ್ ಅದ್ರ ಬಗ್ಗೆ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ ಕಾಸ್ಟ್ಯೂಮ್ ಡಿಸೈನ್ ಭುವನ್ ಭೂಷಣ್ ಹತ್ರ ಮಾಡ್ಸೋಣ ಮಾಮ್ ಬೇಡ ನೀನ್ ಬೇಕಿದ್ರೆ ಅಣ್ಣ ಮತ್ತೆ ಭೂಮಿಕಾ ಅವ್ರ ಔಟ್ಫಿಟ್ ನ ನಿಮ್ಗೆ ಇಷ್ಟ ಬಂದಿರೋ ಡಿಸೈನರ್ ಹತ್ರ ಡಿಸೈನ್ ಮಾಡಿಸ್ಕೊಳ್ಳಿ ಆದ್ರೆ ನನ್ನ ಮತ್ತೆ ಜೀವನ್ ಔಟ್ಫಿಟ್ ನ ನಾನೇ ಡಿಸೈನ್ ಮಾಡ್ಬೇಕು ಓಕೆನಾ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಓಕೆ ಆದ್ರೆ ಸೆಕ್ಯೂರಿಟಿ ಟೈಟ್ ಆಗಿರಬೇಕು ಸೆಲೆಬ್ರಿಟೀಸು ಫಿಲ್ಮ್ ಸ್ಟಾರ್ಸು VIP ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಫಿಲ್ಮ್ ಸ್ಟಾರ್ಸ್ ಎಲ್ಲ ಬರ್ತಾರಾ ಮತ್ತೆ ಹೈ ಕ್ಲಾಸ್ ಮದುವೆ ಅಂದ್ಮೇಲೆ ಹೈ ಲೆವೆಲ್ ಸ್ಟಾರ್ಸ್ ಗಳೆಲ್ಲ ಬಂದೇ ಬರ್ತಾರೆ ಅಲ್ವಾ ನೀನೇನು ವರಿ ಮಾಡ್ಕೋಬೇಡ ಅಳಿಮಯ್ಯ ಒಂದು ಸಣ್ಣ ಸೊಳ್ಳೆ ಇರುವೆ ಕ್ರಿಮಿ ಕೀಟಗಳು ಒಳಗ್ ಬರ್ದಂಗೆ ಟೈಟ್ ಆಗಿ ಸೆಕ್ಯೂರಿಟಿನ ನಾನು ಅರೇಂಜ್ ಮಾಡ್ತೀನಿ ಓಕೆನಾ ಆಮೇಲೆ ಬೇರೆ ಊರಿಂದ ಬರೋ ಗೆಸ್ಟ್ಗಳಿಗೆ ಲಕ್ಸುರಿ ಕ್ಯಾಬ್ಸ್ನ ಅರೇಂಜ್ ಮಾಡಬೇಕು ಅದನ್ನ ಏರ್ಪೋರ್ಟ್ ಕಳಿಸ್ಕೊಡೋದು ಅವ್ರು ಯಾರು ಕಾಯೋ ಹಾಗಾಗಬಾರ್ದು ಓಕೆ ನೋ ಪ್ರಾಬ್ಲಮ್ ಯು ಫಿಕ್ಸ್ ಅಪ್ ದ ಮೀಟಿಂಗ್ ಯಾ ಐ ಬಿ ದೇ ಯಾ ಸೆಕೆಂಡ್ ಅವ್ರು ಕಾಲ್ ಬ್ಯಾಕ್ ಭೂಮಿಕಾ ಏನು ಯೋಚನೆ ಮಾಡ್ತಾ ಇದ್ರಾ ಈ ಮನೇಲಿ ಇವ್ರ ಜೊತೆ ಹೇಗಪ್ಪ ಇರೋದು ಅಂತ ಅಥವಾ ವಾರ್ಡ್ರೋಬ್ನ ನಾನು ಶೇರ್ ಮಾಡಲ್ಲ ಅಂತಿದ್ದೇನೆ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೂ ಫೀಲ್ ಮಾಡ್ಕೋತಾ ಇದ್ರಾ ಡೋಂಟ್ ವರಿ ಮದುವೆ ಆದ್ಮೇಲೆ ನಿಮಗೆ ಅಂತ ಒಂದು ಹೊಸ ವಾರ್ಡ್ರೋಬ್ನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದು ಸಾಕಾಗಲ್ಲ ಅಂದ್ರೆ ಹೇಳಿ ದೊಡ್ಡ ವಾರ್ಡ್ರೋಬ್ನೇ ಮಾಡಿಸೋಣ ಹ್ಯಾಪಿ ಅದೇನು ತೊಂದರೆ ಇಲ್ಲ ಓಕೆ ಬಟ್ ವೈ ಆರ್ ಯು ಸೌಂಡಿಂಗ್ ಸೋ ಲೋ ನಿಮಗೆ ಅರ್ಥ ಆಗಲ್ಲ ಬಿಡಿ ಅಂದ್ರೆ ಏನೋ ಇದೆ ಅಂತ ಆಯ್ತು ಏನು ಅಂತ ಹೇಳಿ ಪರವಾಗಿಲ್ಲ ಕಮಾನ್ ನೀವು ಯಾಕೆ ನನ್ಗೆ ಯಾವಾಗಲೂ ಏನು ಅರ್ಥ ಆಗಲ್ಲ ಅನ್ಕೋತೀರಾ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಗೌತಮ್ ಅವರೇ ನಮ್ಮ ತಂದೆಗೆ ನಿಮ್ಮಷ್ಟು ಸ್ಟೇಟಸ್ ಆಗ್ಲಿ ದುಡ್ಡಾಗ್ಲಿ ಯಾವುದೂ ಇಲ್ಲ ಆದ್ರೆ ಕನಸುಗಳು ತುಂಬಾ ಇದೆ ಕಳೆದ 35 ವರ್ಷಗಳಿಂದ ಅವರು ಕನಸುಗಳ ಜೊತೆನೆ ಉಸಿರಾಡ್ತಿದ್ದಾರೆ ಬದುಕ್ತಿದ್ದಾರೆ ಕನಸುಗಳನ್ನ ಜೋಪಾನವಾಗಿ ಕೂಡಿಟ್ಟಿದ್ದಾರೆ ಅವ್ರ ಕನಸುಗಳೆಲ್ಲ ನಾನ್ ಮದ್ವೆ ಆಗ್ಬೇಕನ್ನೋದು ಮಾತ್ರ ನನ್ ಮದ್ವೆ ನನ್ಸಾಗ್ತಿದೆ ನಿಜ ಆದ್ರೆ ನಮ್ ತಂದೆ ಕನಸುಗಳು ಕನಸಾಗೆ ಉಳಿತಿದೆ ಐ ಆಮ್ ಸಾರಿ ನೀವು ಹೇಳಿದ್ದು ನನಗೇನು ಅರ್ಥ ಆಗಲಿಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ ನೀವೆಲ್ಲರೂ ಸೇರಿ
ಮ್ಯಾರೇಜ್ ಅರೇಂಜ್ಮೆಂಟ್ಸ್ ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ. ನಿಮ್ ಪ್ಲಾನ್ಸು ನಿಮ್ ಅರೇಂಜ್ಮೆಂಟ್ಸ್ ಎಲ್ಲ ಕೇಳಿ ಅಪ್ಪ ಬೇಜಾರಾಗಿದೆ. ಬೇಜಾರು ಮಾಡ್ಕೊಂಡಿದ್ದಾರಾ? ಅಂಥದ್ದೇನಾಯ್ತು? ಅದಕ್ಕೆ ಹೇಳೋದು ನಿಮ್ಗೇನು ಅರ್ಥ ಆಗಲ್ಲ ಅಂತ. ನಿಮ್ ಈ ಪ್ಲಾನ್ಸ್ ಎಲ್ಲ ನನ್ನ ತಂದೆಗೆ ಕೀಳರಿಮೆ ಹುಟ್ಟೋ ಆ ತರ ಮಾಡಿದೆ. ಯೋಚನೆ ಮಾಡೋ ಅವಕಾಶನೇ ಇಲ್ಲ. ನಾನು ಖುಷಿಯಾಗಿದ್ದೀನಿ, ತೃಪ್ತಿ ಇದೆ ನನಗೆ. ಮಾತಲ್ಲ ಹಾಗೆ ಹೇಳ್ತಾ ಇದ್ದೀರಾ, ಮನಸ್ಸಲ್ಲಿ ಬೇರೆನೇ ಇದೆ ಅಲ್ವಾ? ತುಂಬಾ ಒಳ್ಳೆ ಆಕ್ಟರ್ ಸರ್ ನೀವು. ಆದ್ರೆ ನಾನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ನೀವು ಮರಿಬೇಡಿ. ಎದುರುಗಡೆ ಅವ್ರ ಮುಖ ನೋಡಿದ್ರೆ ಸಾಕು, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ 2 ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಮಗಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವ ಸರ್? ಸರ್, ನನ್ನಷ್ಟು ಚೆನ್ನಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಸರ್. ನಾನು ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೀನಿ. ನನಗೂ ನಿಮ್ಮಷ್ಟೇ ಟೆನ್ಷನ್ ಇದೆ. ನಾನು ಅವಳನ್ನ ಬರೀ ಅಣ್ಣನಾಗಿ ಬೆಳೆಸಿಲ್ಲ, ಒಬ್ಬ ಅಪ್ಪನಾಗಿ ಬೆಳೆಸಿದ್ದೀನಿ. ಮದುವೆ ಕೂಡ ಅಪ್ಪನ ಸ್ಥಾನದಲ್ಲಿ ನಿಂತು ಮಾಡ್ತಾ ಇದ್ದೀನಿ. ನಿಮ್ಮ ಚಿಂತೆ, ಸಂಕಟ ಎಲ್ಲಾನು ನನಗೆ ಅರ್ಥ ಆಗುತ್ತೆ ಸರ್. ಸರ್, ಮಹಿಮಾ ಮದುವೆನ ಆದಷ್ಟು ಗ್ರ್ಯಾಂಡ್ ಆಗಿ ಬೆಸ್ಟ್ ಆಗಿ ನಾನು ಮಾಡ್ಕೊಡ್ತೀನಿ. ನನ್ನ ಭೂಮಿಕಾ ಮದುವೆ ಖರ್ಚನ್ನ ನೋಡ್ಕೊಂಡ್ರೆ ಸಾಕು, ಓಕೆನಾ? ನನಗೂ ನನ್ನ ಮಗಳ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅದಕ್ಕೇನು ಮಾಡ್ತೀರಾ? ಆಗಲ್ಲ ಅಂತ ಸುಮ್ಮನೆ ಇದ್ಬಿಡ್ತೀರಾ? ಹೇಳಿ ಸರ್, ಏನು ಮಾಡ್ತೀರಾ? ಸರ್, ನೀವೇನೂ ಮಾಡಬೇಕಾಗಿಲ್ಲ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ, ನಿಮಗೆ ಅನುಕೂಲ ಇದ್ದಷ್ಟು ಮಾಡ್ಕೊಡಿ ಸರ್, ಸಾಕು. ಸರ್, ಮಗಳ ಮದುವೆ ಅನ್ನೋದು ಅಪ್ಪನ ಕನಸಾಗಿರುತ್ತೆ. ಅದಕ್ಕೆ ಇಷ್ಟೇ ಖರ್ಚು ಮಾಡಬೇಕು, ಹೀಗೆ ಮಾಡಬೇಕು, ಇದೆಲ್ಲವೂ ಅಪ್ಪನ ಗೊತ್ತಿರುತ್ತೆ. ಅದು ಅಪ್ಪನ ನಿರ್ಧಾರಕ್ಕೆ ಬಿಟ್ಟಿದ್ದು. ಮದುವೆಗೆ ಬೇಕಾಗಿರೋ ದುಡ್ಡಲ್ಲ ಸರ್, ಮನಸ್ಸು. ನಿಮ್ಮ ಮನಸ್ಸಲ್ಲಿರೋ ಒಂದು ಹಿಡಿ ಪ್ರೀತಿ, ಕಾಳಜಿ, ಒಳ್ಳೇದಾಗ್ಲಿ ಅನ್ನೋ ನಿಮ್ಮ ಹಾರೈಕೆ, ಆಶೀರ್ವಾದ ಅಷ್ಟಿದ್ರೆ ಸಾಕು ಸರ್. ಬೇಕಾದಷ್ಟಾಯ್ತು ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್. ನನ್ನ ಭೂಮಿಕಾ ಮದುವೆನ ಎಲ್ಲಿ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡ್ತಿರೋ ಫಿಕ್ಸ್ ಮಾಡಿ ನಮ್ಗೆ ಹೇಳಿ. ನಾನು ನನ್ನ ಮನೆಯವರಲ್ಲಿ ಬರ್ತೀವಿ, ಓಕೆನಾ? ನಾನಿದ್ದೀನಿ ಸರ್, ನಾನೆಲ್ಲ ನೋಡ್ಕೋತೀನಿ. ನೀವು ಇಷ್ಟಪಟ್ಟು ನಿಮ್ಮ ಮಗಳನ್ನ ದಾರಿ ಎರ್ತ್ಬಿಡಿ, ಅಷ್ಟು ಸಾಕು. ಬಂದು ಹೋಗಿ ಮಾಡ್ತಿದ್ರಲ್ವಾ ಸಂಬಂಧಗಳು ಸ್ಟ್ರಾಂಗ್ ಆಗೋದು. ಇನ್ಮೇಲೆ ಭೂಮಿ ಫ್ರೀ ಆದಾಗೆಲ್ಲ ನಾನು ಭೂಮಿ ಇಬ್ರು ಇಲ್ಲಿ ಬಂದ್ಬಿಡ್ತೀವಿ. ಅವಳು ಫ್ರೀ ಇಲ್ಲಾದ್ರೆ ಬಿಡಿ, ನಾನಂತೂ ಖಂಡಿತವಾಗ್ಲೂ ಬರ್ತೀನಿ. ಅಂದಾಕಿನಿ, ಟೈಮ್ ಆಯ್ತು, ಹೋಗೋಣವಾ? ನೀವೆಲ್ಲರೂ ನಮ್ಮ ಮನೆಗೆ ಬನ್ನಿ ಪ್ಲೀಸ್. ಮಹಿ, ನಿನ್ಗೆ ಇನ್ವಿಟೇಷನ್ ಬೇಡ, ಅದು ನಿನ್ ಮನೆ. ಅವಾಗವಾಗ ಬರ್ತಿರೋ. ಹೊಡೋಣಮ್ಮ. ಗೌತಮ್, ಇವ್ರನ್ನ ಡ್ರಾಪ್ ಮಾಡೋ ವ್ಯವಸ್ಥೆ ಮಾಡು. ಬೇಡ ಬೇಡ, ನಾವು ನಮ್ ಕಾರಲ್ಲೇ ಬಂದಿದೀವಿ. ಯಾವ ಕಾರು? ತುಂಬಾ ಹಳೆ ಕಾರು. ಪಿತ್ರಾರ್ಜಿತ ಅನ್ಸುತ್ತೆ, ಭೂಮಿಕಾ ತಾತಂದು. ನಾನು ಹೇಳ್ತಿರ್ತೀನಿ ಅವಾಗವಾಗ ಇವ್ರಿಗೆ ಕಾರ್ ಚೇಂಜ್ ಮಾಡೋಣ ಅಂತ. ಇವರಿಬ್ರಿಗೆ ಅದ್ರ ಬಗ್ಗೆ ಅತಿಯಾದ ಪ್ರೀತಿ, ಒಂದು ಅಟ್ಯಾಚ್ಮೆಂಟ್. ಆ ಸೆಂಟಿಮೆಂಟ್ಗೋಸ್ಕರ ನಾವು ಆ ಕಾರ್ ಇಟ್ಕೊಂಡಿದೀವಿ ಅಷ್ಟೇ. ಯಾವ್ದೇ ಕಾರ್ ಆಗ್ಲಿ ಅದೇ ರೋಡಲ್ಲಿ ಹೋಗ್ಬೇಕಲ್ಲ, ಅದೇನ್ ಚೇಂಜ್ ಆಗಲ್ವಲ್ಲ, ಅಲ್ವಾ ಜೀವ? ಅಷ್ಟು ಚಿಕ್ಕ ಕಾರಲ್ಲಿ ಇಡೀ ಫ್ಯಾಮಿಲಿನ ನಮ್ಮ ಮೈಮನ್ ಗತಿ ಅದೋ ಗತಿ. ಇಷ್ಟು ಜನ ಒಂದೇ ಕಾರಲ್ಲಿ ಹೋಗ್ತೀರಾ? ಜೀವನ್, ನೀನು ನನ್ನ ಕಾರ್ ತಗೊಂಡೋಗು.
ಅದು ಇಲ್ಲ ಪರವಾಗಿಲ್ಲ, ನಾವ್ ಹೇಗ್ ಬಂದ್ವಿ ಹಾಗೆ ಹೋಗ್ತೀವಿ. ವಿ ಆರ್ ಕಂಫರ್ಟಬಲ್. ಬಟ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಹೊಡೋಣಪ್ಪ. ಬಾಯ್. ಮಹಿ, ನೀನ್ ನೋಡಿದ್ರೆ ನಿಜವಾಗ್ಲೂ ಪಾಪ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಲಕ್ಸುರಿಯಸ್ ಕಾರ್ಗಳಲ್ಲಿ ಓಡಾಡಿ ಈ ಚಿಕ್ಕ ಚಿಕ್ಕ ಕಾರಲ್ಲಿ ಹೇಗೆ ಓಡಾಡ್ತೀಯಾ? ಐ ರಿಯಲಿ ಪಿಟಿ ಯು. ಬಹುಶಃ ಅದಕ್ಕೆ ಕಾರಣ ನನಗಾಗ್ತಿರೋ ಖುಷಿ ಅನ್ಸುತ್ತೆ. ನಿಜವಾಗ್ಲು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಮ್ಗೆ ಎಷ್ಟು ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಅಲ್ವಾ ಮಂದಾಕಿನಿ? ಗೌತಮ್ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅದನ್ನ ಯಾವುದು ತಲೆಗೆಲ್ಸ್ಕೊಂಡಿಲ್ಲ. ತಗ್ಗಿ ಬಗ್ಗಿ ನಡೀತಾರೆ. ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಹೇಳೋ ದೊಡ್ಡ ಮನಸ್ಸಿದೆ ಅವ್ರಿಗೆ. ನಿಜವಾಗ್ಲು ತುಂಬಾ ದೊಡ್ಡ ವ್ಯಕ್ತಿ ಅವರು. ಈಗ ನಮಗ ಗೌತಮ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ ಭೂಮಿಗೆ ಏನ್ ಅನ್ಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಳಂತೂ ಗೌತಮ್ ಬಗ್ಗೆ ಮನ್ಸ್ ಬಿಚ್ಚಿ ಮಾತಾಡಿದ್ದೇ ಇಲ್ಲ. ಅವ್ರ ಹೆಸರು ಎತ್ತಿದ್ರೆ ಸಾಕು ಮೌನ ಗೌರಿ ಆಗ್ಬಿಡ್ತಾಳೆ ಅಲ್ಲೇನೆ. ಅಮ್ಮ ಹೇಳ್ತಾ ಇರೋದು ನಿಜ. ಅಕ್ಕ ಗೌತಮ್ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡಿದ್ನ ನಾನು ಇದುವರೆಗೂ ನೋಡೇ ಇಲ್ಲ. ಯಾಕಮ್ಮ ಸುಮ್ಮನಿದ್ಯಾ? ಈ ಆರೋಪಕ್ಕೆ ಉತ್ತರ ಕೊಡೋದಿಲ್ವಾ? ಏನ ಮಾತಾಡೋ ಭೂಮಿ, ಬಾಯ್ ಬಿಟ್ಟು ಹೇಳೆ. ಯಾಕಕ್ಕ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡು. ಗೌತಮ್ ಸರ್ ನಿಂಗೆ ಇಷ್ಟ ಇಲ್ವಾ? ಕಮಾನ್ ಅಕ್ಕ, ಓಪನ್ ಅಪ್ ಆಗು, ಹೇಳ್ಕೊ ಎಲ್ಲಾನು. ಗೌತಮ್ ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರು ಜೀವನದಲ್ಲಿ ಎಷ್ಟೆಷ್ಟೋ ಹೋರಾಟ ಮಾಡಿ ಕಷ್ಟಪಟ್ಟು ಮೇಲ್ ಬಂದಿರೋ ಸಾಧಕ ಅವರು. ಇದುವರೆಗೂ ನಾನು ಅವರ ಆ ಮುಖಾನ ಮಾತ್ರ ನೋಡಿದ್ದೆ, ಆದ್ರೆ ಇವತ್ತು ಅವ್ರ ಒಳಗಡೆ ಇರೋ ಒಳ್ಳೆ ಮನಸ್ಸನ್ನ ನೋಡಿದೆ, ಒಳ್ಳೆ ವ್ಯಕ್ತಿನ ನೋಡಿದೆ. ಅದೆಷ್ಟು ಪ್ರೀತಿ, ಅದೆಷ್ಟು ದಯೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅಂತ ದೊಡ್ಡ ಮನುಷ್ಯ ಅವರು. ಕಂದ, ನಿನ್ನ ಹತ್ರ ಕೊನೆಯದಾಗ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನೀನದಕ್ಕೆ ಉತ್ತರ ಕೊಟ್ರೆ ಮತ್ತೆ ನಾನು ನಿಂಗೆ ಯಾವ ಪ್ರಶ್ನೆನೂ ಕೇಳಲ್ಲ. ನಿಜ ಹೇಳು ಮಗಳೇ, ನಿನಗೆ ಗೌತಮ್ ದಿವಾನ್ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾವ್ದಪ್ಪ ಅಂತ ಖುಷಿ ಕೊಡೋಂಥದ್ದು? ಅದೇ ಕಣಪ್ಪ, ನಿನ್ನ ಭೂಮಿಕಾ ಅವ್ರ ಮದ್ವೆನ ಅವ್ರ. ನಿಲ್ಸು ನೀನು ಹೊಸದಾಗಿ ಭೂಮಿಕಾನ ಅವರು ಇವರು ಅಂತೆಲ್ಲ ಅಂತ ಇದೆಯಾ? ಮುಂಚಿನ ತರಾನೇ ಅವಳು ಇವಳು ಅನ್ನೋ ಪರ. ಅದೆಲ್ಲ ಆಗಲ್ಲಪ್ಪ. ನೋಡ, ಇಷ್ಟು ದಿವಸ ಅವರು ಬೇರೆ ಯಾರು, ಆದ್ರೆ ಇನ್ಮೇಲೆ ಕಥೆನೆ ಬೇರೆನಪ್ಪ. ಅವರು ನಿನ್ನ ಹೆಂಡತಿ, ನನಗೆ ಅತ್ತಿಗೆ. ನಾನು ಈ ಒಂದು ಸಂದರ್ಭಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತೇನೋ? ನಿನ್ನ ಮದುವೆ ಆಗ್ಬೇಕು, ನಾನು ಅವ್ರನ್ನ ಅತ್ತಿಗೆ ಅಂತ ಕರಿಬೇಕು. ನನಗಂತೂ ತಾಯಿ ಸಿಕ್ಕ ಸಂತೋಷ ಆಗ್ತಾ ಇದೆ ಕಣ. ಯಾಕೋ ಅಷ್ಟೊಂದು ಎಮೋಷನ್ ಆಗ್ತದೆ? ನಿನಗೆ ಇವೆಲ್ಲ ಗೊತ್ತಾಗಲ್ಲ ಬಿಡು. ಸೆಂಟಿ ಆಗ್ಬಿಡ ಫುಲ್. ನಿನ್ಗೆ ಆನಂದ ಅಂತ ಯಾರೋ ಹೆಸರಿಟ್ರು? ಯಾಕೆ? ಶ್ರುತಿ ಅಂತ ಇಡ್ಬೇಕಾಯ್ತು ಕಣ.
ಎಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಅಲ್ಲಿ ಕಣ್ಣೀರ್ ಹಾಕ್ಬಿಡ್ತೀಯ. ಜೋಕು ಅಯ್ಯೋ ಗೆಳೆಯ ಒಂದ್ ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಹೇಳ. ನಾನ್ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನಿಮ್ ಮನೆಯವ್ರು ಇದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣ. ನಿನ್ ವಿಷಯ ಹೇಳಿದಾಗ ಅವ್ರ ಮುಖ ಹೆಂಗಾಗಿತ್ತು ಗೊತ್ತಾ? ಈ ಬ್ಯಾಟ್ರಿ ವೀಕ್ ಆಗಿ ಮೊಬೈಲ್ ಆಫ್ ಆಗುತ್ತೆ ನೋಡು, ಪುಳಕ್ 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 ಅಂತ ಆಫ್ ಆಗ್ಬಿಡ್ತಲ್ಲ, ಆ ತರ ಆಗಿತ್ತು. ಎಲ್ಲಿಟ್ಟಪ್ಪ ಇದನ್ನ? ಏನ್ ಹುಡುಕ್ತಾ ಇದ್ಯಾ? AC ರಿಮೋಟ್ ಕೊಂಡು ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. AC ಆನ್ ಆಗೈತೆ. ಆಹಾ, ಸಿಕ್ತು ಸಿಕ್ತು ಸಿಕ್ತು. ಸಿಕ್ಕಾಪಟ್ಟೆ ಸೆಕೆ. ಈ ಸರ್ತಿ ಮಳೆ ಸ್ವಲ್ಪ ಕೈ ಕೊಟ್ಟಿದ್ದಲ್ಲ, ಅದಕ್ಕೆ ಸ್ವಲ್ಪ ಶೆಕೆ. ಮಳೆ ಬರೋದ್ ಬೇಡಪ್ಪ, ಮಳೆ ಅಂದ್ರೆ ಅಲರ್ಜಿ ನಂಗೆ. ಅಯ್ಯೋ, ಪ್ರಪಂಚದಲ್ಲಿ ಮಳೆ ಬೇಡ ಅನ್ನೋ ಏಕೈಕ ವ್ಯಕ್ತಿ ಅಂದ್ರೆ ಅದ್ ನೀನೇ ಕಣ. ಅಪ್ಪ ಎಷ್ಟು ತಣ್ಣಗಾಯ್ತು ನೋಡು. ಇವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಪ್ರಭಾವ. ನೋ 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 ನೋ, ಯಾವ ವಾರ್ಮಿಂಗು ಅಲ್ಲ, ನಿನ್ನ ದೇಹದ ಒಳಗೆ ಉಂಟಾಗ್ತಾ ಇರುವಂತ ಆ ವಾರ್ಮಿಂಗು. ಇನ್ನೇನ್ ತಲೆ ಕೆಡಿಸ್ಕೋಬೇಡ, ಇನ್ನು ಸ್ವಲ್ಪ ದಿವಸದಲ್ಲೇ ಮದುವೆ ಆಗುತ್ತಲ್ಲ, ಆಗ ಸಬ್ ಕುಚ್ಚು ತಂಡ ತಂಡ ಕೂಲ್ ಮದೀಗ. ನಮ್ಮ ಇಷ್ಟು ವರ್ಷದ ಗೆಳೆತನದಲ್ಲಿ ನೀನ್ ಇಷ್ಟೊಂದು ಝೂಮ್ ಅಲ್ಲಿ ಇದ್ದು ನಾನು ಯಾವತ್ತೂ ನೋಡೇ ಇಲ್ಲ ಗೆಳೆಯ. ಮದುವೆಯನ್ನು ಟಾಪಿಕ್ ಟಾನಿಕ್ ತರ ಕೆಲಸ ಮಾಡ್ತಾ ಇದೆ ನೋಡು. ಆ ತರ ಎಲ್ಲ ಏನಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಮದುವೆ ಅನ್ನೋ ಹೆಸರಲ್ಲಿ ತಗೊಂಬಂದಿದ್ದು ಅಷ್ಟು ಮೈಸೂರು ಪಾಕ್ನ ಖಾಲಿ ಮಾಡಿ ನಾರ್ಮಲ್ ಆಗಿದ್ದೀನಿ ಅಂತ ಹೇಳಕ್ ಹೆಂಗೋ ಬಾಯ್ ಬರುತ್ತೆ ನಿಂಗೆ? ಯಾವ್ದನ್ನ ಲಿಂಕ್ ಮಾಡ್ಬೇಡ ನೀನು. ಮದುವೆಗೂ ಮೈಸೂರು ಪಾಕ್ಗೂ ಏನೋ ಸಂಬಂಧ? ನನ್ನ ತಂಗಿ ಮದುವೆಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಅದು ನಿನಗೂ ಗೊತ್ತಿರೋ ಸತ್ಯ, ಎಲ್ಲರಿಗೂ ಗೊತ್ತಿರೋ ಸತ್ಯ. ಎಕ್ಸೈಟ್ ಆಗೋದಕ್ಕೆ ಇದೇನು ನಿನ್ನ ಅಪರ್ಣ ಮದುವೆ ತರ ಏನೋ? ಹಾಗಲ್ಲ ಗೆಳೆಯ, ನಾನು ಏನ್ ಹೇಳ್ತೀನಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನೋಡೋ, ನನಗೆ ಕರೆಕ್ಟ್ ಟೈಮ್ ಮದುವೆ ಆಗಿದ್ದಿದ್ರೆ, ನನಗೆ ಚಾಯ್ಸ್ ಇದ್ದಿದ್ರೆ ಈ ತರ ಚೋಟ್ ಮೆಣಸಿನ್ಕಾಯಿ ತರ ಇರೋಳ್ ಮದುವೆ ಆಗ್ತಿದ್ನ. ಏನೇನು ಚೋಟ್ ಮೆಣಸಿನ್ಕಾಯಿ ಏನೋ? ಅದಕ್ಕೇನ ಆಗ್ಲೇ ನಿಕ್ ನೇಮ್ ಇಂದ ಕರೆಯಕ್ ಶುರು ಮಾಡ್ಬಿಟ್ಟಿದ್ಯಾ? ಅವ್ರೇನಂತ ಕರೀತಾರೆ? ಮೋಟ್ ಮೆಣಸಿನ್ಕಾಯಿ ಅಂತ ಕರೀತಾರ? ಫೋನಲ್ಲೇ ರೊಮ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ? ಕಳ್ಳ ನೀನು. ಏನ್ ಹೇಳ್ತಾ ಇದ್ಯಾ? ನಾವೇನ್ ಟಿಪಿಕಲ್ ಜೋಡಿಗಳ ತರ 24/7 ಫೋನ್ನಲ್ಲೇ ಲಲ್ಲೆ ಹೊಡ್ಕೊಂಡು ಮುತ್ತೂರ್ಸ್ತಾ ಕೂತ್ಕೊಳ್ಳಲ್ಲ. ಜಯಶಂಕರ್, ಯಾ ಕಾಲ್ ಮಾಡಿದ್ದೆ? ನೋ ಅದಕ್ಕಲ್ಲ, ನನ್ನ ತಂಗಿ ಮದುವೆಗೆ ಇನ್ವೈಟ್ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿದ್ದೆ. ಓಹೋ, ಅವರು ಚೋಟ್ ಮೆಣಸಿನಕಾಯಿ ಅಂತೆ, ಇವನು ಮೋಟ್ ಮೆಣಸಿನಕಾಯಿ. ಇನ್ನಿ ಮಿಸ್ಟರ್ ಅಂಡ್ ಮಿಸ್ಸಸ್ ಮೆಣಸಿನಕಾಯಿ ಸಂಸಾರ ಎಷ್ಟು ಘಾಟಾಗಿರುತ್ತೋ, ಇನ್ನದು ಯಾರ್ಯಾರ ಕಣ್ಣಲ್ಲಿ ನೀರು ತರಿಸುತ್ತೋ, ಯಾರ್ಯಾರಿಗೆ ನೀರು ಕುಡಿಸುತ್ತೋ, ನಿನಗೆಲ್ಲ ಗೊತ್ತು, ನಮಗೆ ಹೇಳೋದಿಲ್ಲ ಅಲ್ಲ? ಆಫ್ಟರ್ನೂನ್ ಎನರ್ಜಿ ಬೂಸ್ಟರ್. ಮಧ್ಯಾಹ್ನವೇ ಸುರಾಪಾನ ದೇವ್ರೇ. ಮಾವ, ಏನ್ ಮಾವ ಇದು ಮಧ್ಯಾಹ್ನ ಕುಡ್ಕೊಂಡು? ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ಮಾಮ್ ಬನ್ನಿ ಮಾವ. ಏನಣ್ಣ ಇದು? ನನ್ ಮಗನು ಹಾಳು ಮಾಡ್ತಿದ್ಯಲ್ಲ, ಇಷ್ಟೊತ್ತಿಗೆ ಶುರು ಮಾಡಿದ್ಯಲ್ಲ? ಸಿಸ್ಟರ್, ವಿಷಯ ಏನು ಅಂತ ಗೊತ್ತಾದ್ರೆ ಕ್ಲಾಸ್ ಅಲ್ಲಲ್ಲ, ಬಾಕ್ಲಿನೇ ಓಪನ್ ಮಾಡಿ ಕಟ 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 ಅಂತ ಕುಡ್ಬಿಡ್ತೀಯ. ಯಾಕೆ? ಶಿವಮೊಗ್ಗದಿಂದ ಫೋನ್ ಬಂದಿತ್ತು. ಶಿವಮೊಗ್ಗದಿಂದನಾ? ಏನಂತೆ? ನಿನ್ನ ಕತ್ತೆ, ಓ ಸಾರಿ ಅತ್ತೆ, ಗೌತಮ್ ಅಜ್ಜಿ ಮದುವೆ ಕಾರ್ಯಕ್ರಮಕ್ಕೆ ಈ ಮನೆಗೆ ಪಾದಾರ್ಪಣೆ ಮಾಡುತ್ತಿರುವರು. ನಿನ್ನ ಅತ್ತೆ ಒಂಥರ ವಾಮನಂತರ ಒಂದೊಂದೇ ಹೆಜ್ಜೆ ಇಡ್ತಾ ಇಡ್ತಾ ಕೊನೆ ಹೆಜ್ಜೆಯನ್ನು ನಿನ್ನ ತಲೆ ಮೇಲಿಡುತ್ತಾರೆ. ಆಲ್ ದಿ ಬೆಸ್ಟ್ ಸಿಸ್ಟರ್. ಅಲ್ಲಿಗೆ ನಮ್ಮ ಕತೆ ಮುಗೀತು. ಆ ಓಲ್ಡ್ ಲೇಡಿ ಈಗಿನ ಕಾಲದ ಅಪ್ಡೇಟೆಡ್ CC ಕ್ಯಾಮ್ರಾ ಇದ್ದಾಗೆ. ಆ ಯಮ್ಮ ಬಂತು ಅಂದ್ರೆ ನಾವು ಮನೆ ಒಳಗಲ್ಲ, ಕಾಂಪೌಂಡ್ ಹೊರಗೂ ಏನು ಮಾಡಕ್ಕಾಗಲ್ಲ. ಅಯ್ಯೋ ದೇವ, ಆ ಭದ್ರಗಾಳಿ ಬರ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ಚಳಿ ಜ್ವರ ಈಗ್ಲೇ ಬಂದಾಗ್ತಿದೆ. ಸಿಸ್ಟರ್,
ಅವಳು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಸಂಜೆ ಡೇಟಿಂಗ್ ಪ್ಲಾನ್ ಏನಾಯ್ತು ಅದು ಹೇಳು. ಅಣ್ಣ, ನಾನು ಏನಾದರೂ ಅನ್ಕೊಂಡ್ರೆ ಅದಾಗದೆ ಇರೋದು ಹಿಸ್ಟ್ರಿಯಲ್ಲೇ ಇಲ್ಲ. 4 ಜನನೂ ಒಪ್ಸಿದ್ದೀನಿ, ಎಲ್ರೂ ಹೋಗ್ತಿದ್ದಾರೆ. ಮಾಮ್, ಇದಕ್ಕೆ ಮಹಿ ಹೇಗೆ ಒಪ್ಕೊಂಡ್ಲು? ಅವಳು ಇಷ್ಟು ಈಸಿಯಾಗಿ ಒಪ್ಕೊಳ್ಳಲ್ವಲ್ಲ? ಅವಳು ಒಪ್ಕೊಂಡಿಲ್ಲ. ಆ್ಯಸ್ ಯೂಶುವಲ್ ಹಠ ಮಾಡ್ತಿದ್ಲು. ಆದರೆ ಮೊನ್ನೆ ಕೊಟ್ಟಿದ್ದ ಡೋಸು ಅವಳಿಗೆ ನೆನಪಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ವಾರ್ನ್ ಮಾಡಿದ ತಕ್ಷಣ ಒಪ್ಕೊಂಡ್ರು. ಮತ್ತೆ ಶುರು ಮಾಡಿದ್ವಿ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಸಾಯ್ಬೇಕು. ಅಜ್ಜಿ ಫೋನ್ ಇರ್ಬೋದಾ? ಅಯ್ಯೋ ದೇವರೇ, ಶಕುಂತಳನ ಅತ್ತೆ ಆಕ್ಸಿಡೆಂಟ್ ಆಗಿ ಕೋಮಕ್ಕೆ ಹೋಗಿದ್ದಾರನ್ನೋ ಸುದ್ದಿ ಕೇಳಿಸಪ್ಪ. ಹಲೋ, ಲಕ್ಕಿ ಲಕ್ಷ್ಮೀಕಾಂತ್ ಹಿಯರ್. ಹೂ ಇಸ್ ಸ್ಪೀಕಿಂಗ್? ನೀನ್ ಯಾಕೆ ಫೋನ್ ಮಾಡಿದ್ಯಾ? ಯಾರಣ್ಣ, ಯಾಕೆ ಟೆನ್ಷನ್ ಆಗಿದ್ಯಾ? ಆ ಹುಡುಗಿ ಫೋನ್ ಮಾಡಿದಾಳೆ. ಅವನಂದ್ರೆ ಯಾರು? ಅದೇ ಮಾನ್ಯ. ಅದು ನನ್ನ ಕ್ಲಾಸ್. ಇದರಲ್ಲಿ ಜರ್ಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನೀನ್ ಯಾಕೆ ಒಂದೊಂದ್ಸಲ ತೀರಾ ವಿಚಿತ್ರವಾಗಿ ಆಡ್ತೀಯ? ನನ್ ಹತ್ರ ಬಂದ್ರೆ ಸಾಕು ತೀರಾ ಒಳ್ಳೆಯವನ್ ತರ ಬಿಹೇವ್ ಮಾಡ್ತೀಯ, ಸೀರಿಯಸ್ ಆಗ್ತೀಯ. ಇವಾಗ ಇದೆಲ್ಲ ಬೇಕಾ ನಮ್ಮ ಮಧ್ಯೆ? ಮಹಿ, ನಾವು ತುಂಬಾ ಮುಂದುವರೆದಿದ್ವಿ ನಿಜ, ಆದ್ರೆ ಎಲ್ರ ಮುಂದೆ ಹಾಗೆ ಇರಬೇಕು ಅಂತ ಏನಾದರೂ ಇದೆಯಾ? ಅಟ್ಲೀಸ್ಟ್ ನಿಮ್ಮ ಅಣ್ಣ, ನಮ್ಮ ಅಕ್ಕನ ಮುಂದೆ ನಾವು ನೀಟಾಗಿದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ ಮಹಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಮ ಮಧ್ಯೆ ಏನೇನೋ ನಡೆದೋಗಿದೆ, ಮತ್ತೆ ಅದು ರಿಪೀಟ್ ಆಗೋದು ಬೇಡ. ನೋಡು, ನಮ್ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಮಿಂದಾಗಿ ನಿಮ್ಮ ಅಣ್ಣ, ನನ್ನ ಅಕ್ಕ ಮದುವೆ ಆಗ್ತಿದ್ದಾರೆ. ಸೊ ಈ ಮದುವೆನ ನಾವು ಸಕ್ಸಸ್ಫುಲ್ ಆಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಓಕೆ, ನನ್ಗೆ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯನ ಈಗಲೇ ಜೀವಾಗ ಹೇಳಬಾರ್ದು. ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಲ್ರಿಗೂ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಮಹಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹಾ ಜೀವಾ, ಅಣ್ಣ ಮತ್ತೆ ಭೂಮಿಕಾ ಇಬ್ರು ನಮ್ಮ ಹಾಗೆ ಎಂಜಾಯ್ ಮಾಡ್ತಿರ್ಬೋದಲ್ವ? ಹೋಪ್ಫುಲಿ. ನಾನು ಹಾಗೆ ಅನ್ಕೊಂಡಿದ್ದೀನಿ. ಎಸ್ ಗುಡ್ ಮೇಡಮ್. ಜೀವಾ, ಇವತ್ತು ನಾನು ನಿನಗೆ ಆರ್ಡರ್ ಮಾಡ್ತೀನಿ, ನೀನು ನನಗೆ ಆರ್ಡರ್ ಮಾಡು, ಓಕೆನಾ? ಕನಸುಗಳ ಬಂಡಿಯ ಮೆಲುವಾಗಿ ಎಳೆಯುತ್ತಾ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಫೋನ್ ಎಕ್ಸ್ಕ್ಯೂಸ್ ಮೀ, ಫೋನ್.
ಸಾರಿ ನಾ ಸ್ವಲ್ಪ ಸೂಪರ್ಸ್ಟಿಷಿಯಸ್ ನೋಡಿ. ನಿಮ್ಮ ಕೈ ಮುಟ್ಟಿದ ತಕ್ಷಣ ಸಿಕ್ಸರ್ ಹೊಡೆದು ಭಾಳ ಇಂಪಾರ್ಟೆಂಟ್ ಮ್ಯಾಚ್. ಪ್ಲೀಸ್ ಡೋಂಟ್ ಮೇಡ, ಹೇಗೆ ಇರಲಿ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಫೋನ್ ಬರ್ತಿತ್ತು ಪದೇ ಪದೇ ಯಾರು. ಥ್ಯಾಂಕ್ ಯು. ಸಾರಿ. Thank you. Thank you, thank you, thank you. ನಾನು ನಿಂಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ. ಎಷ್ಟು ಧೈರ್ಯ ನಿಂಗೆ ಫೋನ್ ಮಾಡಕ್ಕೆ? ಗೌತಮ್, ಮದ್ವೆ ಆಗ್ತಿದ್ಯಾ ಅಲ್ವಾ? ಆಗ್ಲಿ ಬಿಡ್ಲಿ, ನಿನ್ಗೇನ್ ಪ್ರಾಬ್ಲಮ್? ಯಾಕೆ ರೂಢಾಗಿ ಮಾತಾಡ್ತಿದ್ಯಾ? ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಪ್ಲೀಸ್ ಒಂದ್ಸರಿ ನಿನ್ನ ಮೀಟ್ ಮಾಡ್ಬೇಕು. ಆಗಲ್ಲ, ಇನ್ಮೇಲೆ ಫೋನ್ ಮಾಡಬೇಡ. ಗೌತಮ್ ಪ್ಲೀಸ್, ನಾನು ಹೇಳೋದು ಕೇಳು. ನೀನೇನು ಹೇಳ್ಬೇಡ. ಜಸ್ಟ್ ಸ್ಟಾಪ್ ಕಾಲಿಂಗ್ ಮೀ.